ನೋಡಿ, ಈ ಸಚಿವ ಸಂಪುಟದ ಕೆಲವೊಂದು ಮಂದಿನ ಏನ್ ಮಾಡ್ಯಾರ ನೋಡ್ಬಿಟ್ರೆ ಒಂದು ಗುಂಡಾಗಳ ಸರ್ಕಾರ ಆದಂಗೆ ಆಗಿದೆ. ಕಾಂಗ್ರೆಸ್ ಗುಂಡಾಗಳಿಗೆ ಯಾರು ಪಕ್ಷ ವಿರುದ್ಧ ಕೆಲಸ ಮಾಡಿರ್ತಾರ ಅವ್ರಿಗೆ ಇವತ್ತು ಮಂತ್ರಿ ಮಾಡುವಂತ ಕೆಲಸ ಮಾಡಿದ್ರು. ಅದಕ್ಕ ಈ ಸರ್ಕಾರ ಬಹಳ ದಿವಸ ಬಾಳದಿಲ್ಲ. ಯಾಕಂದ್ರೆ ಇಂಥ ಕೆಟ್ಟ ಸರ್ಕಾರ ಕನ್ನಡ ಪ್ರಮಾಣದ ತೋಲಕ್ ಬರುದಿಲ್ಲ, ಇಂಗ್ಲಿಷ್ನಾಗ ತೋತಾರ. ಸಂವಿಧಾನ ವಿರುದ್ಧವಾಗಿ ದೇವ್ರ ಹೆಸರು ಅದೇನು ಭಗವಂತನ ಹೆಸರು ಯಾವ ಸ್ಪೆಸಿಫಿಕ್ ಆಗಿ ಬರೀ ದೇವರು ಭಗವಂತತ್ತಿದೆ. ಅಂದ್ರೆ ಒಟ್ಟಾರೆ ಈ ಒಂದು ಸುಮಾರು 60 ದಿವಸ ಆಯ್ತು ಕಾಣಿಸ್ತೈತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ. 60 ದಿವಸದ ಒಂದು ದೊಡ್ಡ ಚಿಂತನ ಮಂಥನ ಮಾಡಿ ರಾಹುಲ್ ಗಾಂಧಿ ವಿದೇಶಕ್ಕೆ ಮಜಾ ಮಾಡ್ಲಕ್ ಹೋಗಿದ್ದು, ಅವ್ರು ಬರುತನ ಕಾಯ್ದು ಇಷ್ಟು ಮಾಡಿನೂ ಸಹ ಇಂಥ ಕೆಟ್ಟ ಸಚಿವ ಸಂಪುಟ ಕರ್ನಾಟಕ ಕೊಟ್ಟಿದ್ದಾರೆ. ಅದಕ್ಕೆ ಈ ಸಂಪುಟ ನೋಡಿದ್ರೆ ಕರ್ನಾಟಕಕ್ಕೆ ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಭವಿಷ್ಯ ಇಲ್ಲ. ಅಲ್ಲಿವರೆಗೆ ಸರ್ಕಾರ ಉಳಿದಿಲ್ಲ ಅನ್ನೋಂಥ ಡೌಟ್ ಇದೆ. ಯಾಕಂದ್ರೆ ಒಳ್ಳೆಯ ಶಾಸಕರು ಬಹಳ ಮಂದಿ ಒಳ್ಳೆಯವರು ಅದಾರ. ಪಾಪ ಅಪ್ಪಾಜಿ ನಾಡಗೌಡ್ರು ಅಂತವ್ರು ಸೀನಿಯರ್ ಮೋಸ್ಟ್ ನಮ್ಮ ಜಿಲ್ಲೆಯಲ್ಲೇ ತಗೋರಿ. ಯಶವಂತರೇಗೌಡ ಭಯಂಕರ ಪ್ರಯತ್ನ ಮಾಡಿದ್ರು. ಆದ್ರೆ ಅವರೆಲ್ಲ ಸೀನಿಯರು, ಭಯಂಕರ ನಿಷ್ಠಾವಂತರು ನಾಡಗೌಡರು, ಯಶವಂತರೇಗೌಡರು. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಎಲ್ಲ ಮುಗಿಸಿ ಬಂದ ಗಿರಾಕಿ ಮಂತ್ರಿ ಮಾಡಿದ್ರು ಕರ್ನಾಟಕ. ಅದು ನಿಷ್ಠಾವಂತರಿಗೆ ಮಾಡಲಿಲ್ಲ. ಅವರೆಲ್ಲ ಕಣ್ಣೀರು ಹಾಕ್ಲಾಕತ್ತಾರ. ಅನೇಕರು ಒಬ್ರು ಶಾಸಕರು ಹೇಳ್ಯಾರ, ನಮ್ಗೆ ನಾಚಿಕೆ ಆಗ್ತೈತೆ ನಾವು ಕಾಂಗ್ರೆಸ್ ವರ್ಕರ್ ಅಂತ ಹೇಳಿ. ಯಾರು ನಮ್ಮ ಶಿರಾದ ಶಾಸಕರು. ಈ ರೀತಿ ಬಹಳ ದೊಡ್ಡ ಅಸಮಾಧಾನ ಇದೆ. ಈ ರಾಜೀನಾಮೆ ಪರ್ವ ಏನಿದೆ ಇದು ಕೇವಲ ಒಂದು ರೀತಿ ಒತ್ತಡ ತರುತ್ತಂತ್ರ. ಯಾರಿಗೂ ಧೈರ್ಯ ಇಲ್ಲ. ಅವ್ರ ಧೈರ್ಯ ಇದ್ರೆ ರಾಜೀನಾಮೆ ಸ್ಪೀಕರ್ ಕೊಟ್ಟು ಸ್ವೀಕಾರ ಆದ್ರೆ ನಿಜವಾದಂತ ಅವರ ಪ್ರದರ್ಶನ. ಸುಮ್ಮನೆ ಹೈಕಮಾಂಡ್ಗೆ ನಾಳೆ ಕರೀತಾರೆ. ಹೈಕಮಾಂಡ್ಗೆ ರಾಹುಲ್ ಗಾಂಧಿ ಫೋನ್ ಮಾಡಿದ್ರು, ಪ್ರಿಯಾಂಕಾ ವಾಡ್ರಾ ಫೋನ್ ಮಾಡಿದ್ರು, ಸೋನಿಯಾ ಗಾಂಧಿ ಅವರು ಇವತ್ತು ಎಲ್ಲ ಮುಂದಿನ ದಿವಸಗಳ ಒಳ್ಳೆ ದಿನ ಆಗುತ್ತೆ ಹೇಳಿದ್ರು. ಅದಕ್ಕೆ ನಾವು ವಾಪಸ್ ತಗೊಂಡಿದ್ದು ಹೇಳುವಂತ ಒಂದು ನಾಟಕೀಯ ರಾಜೀನಾಮೆ. ಇದರಿಂದ ಏನು ಡಿ ಕೆ ಶಿವಕುಮಾರ್ಗೆ ಏನೂ ಆಗುವುದಿಲ್ಲ. ಡಿ ಕೆ ಶಿವಕುಮಾರ್ ಪತನ ಹೆಂಗಾಗ್ತದೆ ಅಂದ್ರೆ, ಈಗೇನು ಮಂತ್ರಿಗಳು ಮಾಡ್ಯಾರ ಇವ್ರ ಗುಂಡಾಗಿರಿ ಇವ್ರ ಒಂದು ಇದು ಹೆಚ್ಚಾಗಿ ತಾನೇ ಪತನ ಆಗ್ತದೆ. ದಾವಣಗೆರೆಯಲ್ಲಿ ಯಾರು ಕಾಂಗ್ರೆಸ್ ಸೋಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರು, ಜಮೀರ್ ಅವರಿಗೆ ಸಚಿವರು ಮಾಡಿದ್ರು. ಹೌದು, ಕಾಂಗ್ರೆಸ್ ನೋಡ್ರಿ ಎಲ್ಲಾ ಕಡೆ ಇವ್ರು ಯಾರು ದಾವಣಗೆರೆ ಸೋಲಿಸ್ಬೇಕಂತ ಹೇಳಿ ಏನು ಒಂದು ಪ್ರಯತ್ನ ಮಾಡಿದ್ರು, ಅವರು ಇವತ್ತು ಮಂತ್ರಿ ಆದ್ರು. ಪಕ್ಷದ ನಿಷ್ಠಾವಂತ ತನ್ವೀರ್ ಸೇಠ್ ಎಷ್ಟೋ ವರ್ಷದಿಂದ ಸೀನಿಯರ್ ಮೋಸ್ಟ್ ಮುಸ್ಲಿಂ ಲೀಡರ್ ಅಂತವ್ರನ್ನ ಕೈ ಕೊಟ್ಟರು. ಅಂದ್ರೆ ಅವ್ರಿಗೆ ಒಳ್ಳೆ ಮುಸ್ಲಿಮರು ಬೇಕಾಗಿಲ್ಲ, ಇಂಥ ಗುಂಡಾಗಳು, ಉಪಾಧ್ಯಾಪಿಗಳು ಇಂಥವ್ರು ಬೇಕು. ಯಾಕಂದ್ರೆ ಕೇರಳದಾಗನೂ ಬಹಳ ದೊಡ್ಡ ಉಪಕಾರ ಮಾಡ್ಯಾರ ಅಂತೇಳಿ ಜಮೀರ್ ಅಹ್ಮದ್ ಖಾನ್ ಮಾಡಿದ್ದಾರೆ. ಅಲ್ಲಿ ಡಿ ಕೆ ಶಿವಕುಮಾರ್ದು ಏನು ನಡೆದಿಲ್ಲ, ಸಿದ್ದರಾಮಯ್ಯನವ್ರದ್ದು ಏನು ನಡೆದಿಲ್ಲ. ಒಂದು ರೀತಿ ಸಿದ್ದರಾಮಯ್ಯನವ್ರಿಗೆ ಇದು ಒಂದು ಅಪಮಾನ ಮಾಡುವಂತ ಒಂದು ವ್ಯವಸ್ಥೆ ಕಾಂಗ್ರೆಸ್ ಮಾಡಿದೆ. ಇವರಿಗೆ ಹಚ್ಚಿಡಬೇಕಂತ ವ್ಯವಸ್ಥೆ ಅವರೇ ಮುಖ್ಯಮಂತ್ರಿನೇ ಹಚ್ಚಿರ್ತಾರೆ. ಮುಖ್ಯಮಂತ್ರಿಗೆ ಇವರು ಎಂ ಬಿ ಪಾಟೀಲ್ ಮಂತ್ರಿ ಮಾಡಬಾರ್ದತ್ತೆ. ಈಗ ಎಂ ಬಿ ಪಾಟೀಲ್ ಪ್ರಭಾ ಭಾಳ ಇದು ಆಗಬಾರ್ದಂತೇಳಿ ಇವರಿಬ್ಬರಿಗೂ ಅವರೇ ಬೇಡ ಅಂದಾರ ಅಂತ ಹೇಳ್ತಾರೆ. ಅವ್ರು ವಾಸ್ತವಿಕ ಯಾರಿಗೆ ಬೇಡ ಅಂದಾರೋ, ಏನು ಬೇಡ ಅಂದಾರೋ, ಅವ್ರು ಯಾರಿಗೆ ವಿರೋಧ ಮಾಡ್ಯಾರ ಅನ್ನೋದು ಅವ್ರೇನು ಅವ್ರ ಆಂತರಿಕ ಅವ್ರ ಪಕ್ಷದ ವಿಚಾರ. ಆದರೆ ಇದರೊಳಗೆ ಅವ್ರವ್ರ ಕಚ್ಚಾಟ ಏನು ನಡೀತಾ ಇದೆ ಬಿಜಾಪುರ ಜಿಲ್ಲೆಯಲ್ಲಿ. ನಿನ್ನ ನಾ ಸೋಲಿಸ್ತೀನಿ, ನೀ ಸೋಲಿಸ್ತೀನಿ. ಇವ್ರು ಯಾರು ಸೋಲಿಸೋರು ಇವರಲ್ಲ, ಜನ ಸೋಲಿಸ್ತಾರೆ. ನಾ ಚಾಲೆಂಜ್ ಮಾಡಿ ಇಂಥವ್ರು ಸೋಲಿಸ್ತೀನಿ ಅಂತ ಏನಾರ ಹೇಳುವುದು, ಇದು ರಾಜಕಾರಣದಾಗ ಜನರು ನಿರ್ಣಯ ಮಾಡ್ತಾರೆ. ನಾವು ಸುಮ್ಮನೆ ನಾವು ಸೋಲಿಸುವಂತ ಶಕ್ತಿ ಈ ಲೀಡರ್ಗಳ ಕೈಗಿಲ್ಲ, ಜನರ ಕೈಗೆ. ಸುಮ್ಮನೆ ಏನೋ ಕಚ್ಚಾಡ್ತಾರೆ, ಮತ್ತೊಂದು 3 ತಿಂಗಳದಾಗ ಮುಂದೆ ಬಂದಾಗ್ತಾರೆ. ಇನ್ನೊಂದ್ಸಲ 2028 ವಾರ ಇದೆ ನೇರವಾಗಿ ಏನು ವಾರ ಅಲ್ಲಕ್ಕಿದೆ, ಭಾರತ್ ಪಾಕಿಸ್ತಾನ ವಾರ. ಯಾರು ವಾರ ಮಾಡ್ಲಕ್ ಆಗ್ತೈತಿ? MLAಗಳು ಅವ್ರದ್ದು ಇಂಡಿಯಾ ಒಳಗ, ಇವರು ಬಬಲೇಶ್ವರದಾಗ ಇವ್ರ ಶಕ್ತಿ ಇವ್ರ ಬಳಿ ಇರ್ತದೆ. ಈಗ ಬಿಜಾಪುರಕ್ಕೆ ಎಲ್ಲರೂ ವಾರ ಮಾಡೋದ್ರಲ್ಲ, ಶಿವಾನಂದ ಚಿಡದ ವಾರ ಮಾಡೋರು, ಎಂ ಬಿ ಪಾಟೀಲ್ ಒಂದು ವಾರ ಮಾಡಿದ್ರು. ಎಷ್ಟು ಭಾಷಣ ಮಾಡಿ ಹೋದ್ರು. ಮತ್ತೆ ನಮ್ಮಲ್ಲಿ ಕಳ್ರು, ಬಿಜೆಪಿ ಉಳಿದ್ರು ಅಂತ ವಿಜಯೇಂದ್ರ ರೊಕ್ಕ ಕೊಟ್ಟು ಕಳ್ಸಿ ವಾರ ಮಾಡಲ್ಲ. ಇಲ್ಲೊಂದಿಟ್ಟು ನಕಲಿ ಹಿಂದೂಗಳು ಅದಾರ, ಅವ್ರು ವಾರ ಮಾಡಿದ್ರು.
ಎಲ್ಲ ಲಪುಟ್ರೆಲ್ಲ ಮಾಡಿದ್ರು ಆರಿಸಿ ಬರ್ಲಿಲ್ಲ. ವಾರಗಳು ಏನಿಲ್ಲ, ಜನರ ಕೈಗೆ ಐತದು. ಏನು ಜನರು ಆ ಓಟ್ ಏನು ಓದ್ತಾರಲ್ಲ ಅದ್ರ ಮ್ಯಾಲ ಅದು ವಾರ. ಇವೆಲ್ಲ ಸುಮ್ಮನೆ ಧಮಕಿ ಇವೆಲ್ಲ. ಮತ್ತೆ 3 ತಿಂಗಳ ರಿಪೇರಿ ಆಗಿ ಇಬ್ರು ಹಲ್ಲು ಕಸ್ಕೋತ ಫೋಟೋ ನೀವೇ ಹಾಕ್ತಾರೆ. ಯಶವಂತರಾವ್ MP ಪಾಟೀಲ್ ಹಲ್ಲು ಕಸಿಯುತ್ತೋ ಆಗ ತೆಗೆದ ಚಿತ್ರ ಅಂತ ಹಾಕ್ತಾರೆ. ಅಂದ್ರೆ ಏನಾದ್ರು ಇವ್ರಿಗೆ ಹಚ್ಚಿಡ್ಬೇಕಂತ ವ್ಯವಸ್ಥೆ ಮೇಗಿನವ್ರು ಯಾರಾದ್ರೂ ಅವರೇ ಮುಖ್ಯಮಂತ್ರಿನೇ ಹಚ್ಚಿರ್ತಾರೆ. ಮುಖ್ಯಮಂತ್ರಿಗೆ ಇವರು MP ಪಾಟೀಲ್ ಮಂತ್ರಿ ಮಾಡಬಾರ್ದತ್ತೆ. ಈಗ MP ಪಾಟೀಲ್ ಪ್ರಭಾ ಭಾಳ ಇದು ಆಗಬಾರ್ದತ್ತೇಳಿ ಇವರಿಬ್ಬರಿಗೆ ಅವರೇ ಬೇಡ ಅಂದಾರ ಅಂತ ಹೇಳ್ತಾರೆ. ಅವ್ರು ವಾಸ್ತವಿಕ ಯಾರಿಗೆ ಬೇಡ ಅಂದಾರೋ ಏನು ಬೇಡ ಅಂದಾರೋ ಅವ್ರು ಯಾರಿಗೆ ವಿರೋಧ ಮಾಡ್ಯಾರ ಅನ್ನೋದು ಅವ್ರೇನು ಅವ್ರ ಆಂತರಿಕ ಅವ್ರ ಪಕ್ಷದ ವಿಚಾರ. ಆದರೆ ಇದರೊಳಗೆ ಅವ್ರವ್ರ ಕಚ್ಚಾಟ ಏನು ನಡೀತಾ ಇದೆ ಬಿಜಾಪುರ ಜಿಲ್ಲೆಯಲ್ಲಿ. ನಿನ್ನ ನಾ ಸೋಲಿಸ್ತೀನಿ, ನಾನು ಸೋಲಿಸ್ತೀನಿ. ಇವ್ರು ಯಾರು ಸೋಲಿಸೋರು ಇವರಲ್ಲ, ಜನ ಸೋಲಿಸ್ತಾರೆ. ನಾ ಚಾಲೆಂಜ್ ಮಾಡಿ ಇಂಥವ್ರು ಸೋಲಿಸ್ತೀನಿ ಅಂತ ಏನಾರ ಹೇಳೋದು, ಇದು ರಾಜಕಾರಣದಾಗ ಜನರು ನಿರ್ಣಯ ಮಾಡ್ತಾರೆ. ನಾವು ಸುಮ್ಮನೆ ನಾವು ಸೋಲಿಸುವಂಥ ಶಕ್ತಿ ಈ ಲೀಡರ್ಗಳ ಕೈಗಿಲ್ಲ, ಜನರ ಕೈಗೆ. ಸುಮ್ಮನೆ ಏನೋ ಕಚ್ಚಾಡ್ತಾರೆ, ಮತ್ತೊಂದು 3 ತಿಂಗಳ ಮುಂದೆ ಬಂದಾಗ್ತಾರೆ. ಇನ್ನೊಂದ್ಸಲ 2028 ವಾರ ಇದೆ ನೇರವಾಗಿ ಏನು ವಾರ ಅಲ್ಲಕ್ಕಿದೇನು ಭಾರತ್ ಪಾಕಿಸ್ತಾನ ವಾರ. ಯಾರು ವಾರ ಮಾಡ್ಲಕ್ ಆಗ್ತೈತಿ. MLAಗಳು ಅವ್ರದ್ದು ಇಂಡಿಯಾ ಒಳಗ ಇವರು ಬಬಲೇಶ್ವರದಾಗ ಇವ್ರ ಶಕ್ತಿ ಇವ್ರ ಬಳಿ ಇರ್ತದೆ. ಈಗ ಬಿಜಾಪುರಕ್ಕೆ ಎಲ್ಲರೂ ವಾರ ಮಾಡೋದ್ರಲ್ಲ, ಶಿವಾನಂದ ಚಡದ ವಾರ ಮಾಡೋರು, MP ಪಾಟೀಲ್ ಬಂದು ವಾರ ಮಾಡಿದ್ರು. ಎಷ್ಟು ಭಾಷಣ ಮಾಡಿ ಹೋದ್ರು. ಮತ್ತೆ ನಮ್ಮಲ್ಲಿ ಕಳ್ಳರು BJP ಒಳಗಿರು ಅಂತ ವಿಜೇಂದ್ರ ರೊಕ್ಕ ಕೊಟ್ಟು ಕಳ್ಸಿ ಅವ ವಾರ ಮಾಡಲ್ಲ. ಇಲ್ಲೊಂದಿಟ್ಟು ನಕಲಿ ಹಿಂದೂಗಳು ಅದಾರ, ಅವ್ರು ವಾರ ಮಾಡಿದ್ರು. ಎಲ್ಲ ಲಪುಟ್ರೆಲ್ಲ ಮಾಡಿದ್ರು ಆರಿಸಿ ಬರ್ಲಿಲ್ಲ. ವಾರಗಳು ಏನಿಲ್ಲ, ಜನರ ಕೈಗೆ ಐತದು. ಏನು ಜನರು ಆ ಓಟ್ ಏನು ಓದ್ತಾರಲ್ಲ ಅದ್ರ ಮ್ಯಾಲ ಅದು ವಾರ. ಇವೆಲ್ಲ ಸುಮ್ಮನೆ ಧಮಕಿ ಇವೆಲ್ಲ. ಮತ್ತೆ 3 ತಿಂಗಳ ರಿಪೇರಿ ಆಗಿ ಇಬ್ರು ಹಲ್ಲು ಕಸ್ಕೋತ ಫೋಟೋ ನೀವೇ ಹಾಕ್ತಾರೆ. ಯಶವಂತರಾವ್ MP ಪಾಟೀಲ್ ಹಲ್ಲು ಕಸಿಯುತ್ತೋ ಆಗ ತೆಗೆದ ಚಿತ್ರ ಅಂತ ಹಾಕ್ತಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.